ಹೇ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡತ್ತನ್ನ ನಮ್ಮ ಮನೆ ಒಳಗಿಂದ. ಸೊ ಈ ಕರೆಂಟ್ಲಿ ಎಲ್ಲಿದ್ದೇನೆ ಅಂದ್ರೆ ನಾನು ಚಿಕ್ಕೋಡಿ ಒಳಗೆ ಫಸ್ಟ್ ಬೆಂಗಳೂರದಾಗ ಇದ್ದೀನಿ ರೀ. ಸೊ ಈಗ ಚಿಕ್ಕೋಡಿಗೆ ಬಂದಿದ್ದೇನೋ ಮನೆ ದಿವಸ. ಆ್ಯಂಡ್ ಇವತ್ತಿಂದ ಚಿಕ್ಕೋಡಿದಾಗ ಬ್ಲಾಗ್ ಸ್ಟಾರ್ಟ್ ಮಾಡೋದಂತ. ಸೊ ಫಸ್ಟ್ ಬ್ಲಾಗ್ ಆಗ್ತೇನೋ ಹೋಗೋಣ, ಹಿಂಗೆ ನೋಡೋಣ ಮನೆ ಒಳಗೆ ಏನೇನು ಮಾಡತ್ತಾರಂತ. ಸೊ ಈಗೆಲ್ಲ ಜಳಕ ಅದು ಮಾಡಿ ಫ್ರೆಶ್ ಆಗಿದ್ದೇನು. ಆ್ಯಂಡ್ ಇವತ್ತಿಷ್ಟು ಬಿಸಿಲು ಐತಿ ಗೈಸ್. ಕನ್ನಡ ಬೆಂಗಳೂರು ಮತ್ತು ಚಿಕ್ಕೋಡಿ ಕಂಪೇರ್ ಮಾಡಿದ ನಂತರ ಚಿಕ್ಕೋಡಿದಾಗ ಭಾಳ ಕೆಟ್ಟ ಬಿಸಿಲು ಬಿದ್ದೈತಿ, ಫುಲ್ ಸ್ವೆಟ್ಟಿಂಗ್ ಐತಿ. ಈಗ ನೋಡ್ಬೋದು, ಈಗ ನಾ ಫ್ಯಾನ್ ಹಚ್ಕೊಂಡು ವ್ಲಾಗ್ ಮಾಡತ್ತೇನೋ. ಸೊ ತೋರಿಸೋಣ ಇಷ್ಟು ಕೆಟ್ಟೆಲ್ಲ ಬಿಸಿಲು ಬಿದ್ದೈತಿ. ಈಗ ಹೊರಗೆ ನೋಡ್ಬೋದು ರೀ. ಈಗ ಮಾರ್ನಿಂಗ್ ಜಸ್ಟ್ 10 ಆಗೈತಿ, 10 ಗಂಟೆ ಆಗೈತಿ. ಮತ್ತು ಈಗ ಎಷ್ಟು ಬಿಸಿಲು ಬಿದ್ದೈತಿ, ಮಧ್ಯಾಹ್ನ ಎಷ್ಟು ಕೆಟ್ಟಾಗ್ಬೋದು. ಸೊ ಗಾಯ್ಸ್, ಎಲ್ಲರೂ ವಿಡಿಯೋನ ಎಂಡ್ ಥರ ನೋಡ್ರಿ. ವ್ಲಾಗ್ ಇಂಟ್ರೆಸ್ಟಿಂಗ್ ಇರ್ತೈತಿ. ಆ್ಯಂಡ್ ಐ ಹೋಪ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊತಿರ್ರಿ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಸೊ ಗೈಸ್, ಬೆಂಗಳೂರಿಂದ ಬರ್ತಾ ಇದ್ದ ನೈಂತನಿಂದ ರೋಸ್ಟೆಡ್ ಹನಿ ಓಟ್ಸ್ ಇದಾವೆ. ಸೊ ಈ ಪ್ಯಾಕೆಟ್ ತಂದೀನಿ. ಸೊ ಮಾರ್ನಿಂಗ್ ಆಗಿದ್ದಾಗ ಇದನ್ನು ಇದೇ ನಾಷ್ಟ ಐತ್ರಿ. ಇದ್ರೊಳಗೆಲ್ಲ ಹಾಲು ಮತ್ತು ಇದನ್ನು ಪ್ಯಾಕೆಟ್ ಸಿಗ್ತಿತ್ತು. ಇದನ್ನು ಪ್ಯಾಕೆಟ್ ಹಾಕ್ಕೊಂಡು ಆ್ಯಂಡ್ ಹನಿ ಸ್ವಲ್ಪ ಹಾಕಿ ಫ್ರಿಜ್ನಾಗ ಸ್ವಲ್ಪ ಇಡ್ತೀನಿ, ಒಂದು 5-10 ನಿಮಿಷ. ಸೊ ಇದೇ ನಂದು ಮಾರ್ನಿಂಗ್ ನಾಷ್ಟ ಆಗ್ತಿತ್ತು. ಮತ್ತು ಬನಾನ ಹಾಕ್ತೀನಿ 2 ಪೀಸ್. ಸೊ ಭಾಳ ಮಸ್ತ್ ಹತ್ತಿತ್ತು ರೀ. ಆ್ಯಂಡ್ ನಡ್ರಿ, ಸೇಮ್ ಇದನ್ನ ಈಗ ಟ್ರೈ ಮಾಡೋಣ ಇಲ್ಲೂರಾಗ. ಲೆಟ್ಸ್ ಗೋ. ಇಲ್ಲಿಗೆಲ್ಲ ಏನು ಸಿಗೋದು ಮುರಿದಿಟ್ಟಿದ್ದ ತಮ್ಮ. ಸೊ ಗೈಸ್, ಈಗ ಚಾದು ಎಲ್ಲ ಕುಡ್ದಾಯಿತು. ಸೊ ಈಗೇನು ಮಾಡೋರು ಅಂದ್ರೆ ಬ್ರೇಕ್ಫಾಸ್ಟ್ ಅಂದರೆ ನಾಷ್ಟ ರೆಡಿ ಮಾಡ್ಕೊಂಡು. ಸೊ ಅದಕ್ಕೆ ಫಸ್ಟ್ ಏನಂದ್ರೆ ಇದು ಒಂದು ಪ್ಯಾಕೆಟ್ ಐತ್ರಿ. ಇದನ್ನು ಒಂದು 250 ml ಅಂದ್ರೆ ಅಷ್ಟು ಬಿ ಇಲ್ಲ, ಒಂದು ಸ್ವಲ್ಪ 1-2 ಗ್ಲಾಸ್ ಹಾಲೊಳಗೆ ಒಂದು ಫುಲ್ ಪ್ಯಾಕೆಟ್, ಆಮೇಲೆ 2 ಬನಾನ, ಆಮೇಲೆ ಸ್ವಲ್ಪ ಹನಿ ಹಾಕಿ ರೆಡಿ ಮಾಡೋಣ. ಸೊ ಇಷ್ಟ ಬಿಸಿ ಮಾಡಿದ ಹಾಲು ಇಟ್ಟಿದ್ದ ನಾವು. ಹಸದಾರ ಆಯ್ತು, ಈಗ ಹಸ ಬಿಡೋದ್ರ ಹಾಂ. ನೀವು 2 ದಿವಸ ಆಯ್ತು ಊರ್ನ? ದಿವಸ. ಸೊ ಇದು ಬಿಸಿ ಹಾಲು ಮಾಡಿದೈತಿ. ಸೊ ಈಗ ಇದ್ರೊಳಗೆ ಹಾಕೋದು. ಸೊ ಈಗ ಹಾಲು ಹಾಕೊಂಡೇನು ಕನ್ಸ ಐತಿ. ತೆಳಗೆ ಮಾಡ್ಕೊಂಡು ಕ್ಯಾಮ್ರಾ ತೆಳಗೆ ಮಾಡು. ಆ ದಿಸ್ತಾಗಿದೆ ಹಾಲು ಐತಿ. 2 ಬನಾನ ಹಾಕೊಂಡು ಕಟ್ ಮಾಡಿ ಮಮ್ಮಿಗೆ ಕ್ಯಾಮ್ರಾಮನ್ ಮಾಡಿದಲ್ಲ. हूँ म्हणू का नको? काय म्हणलं? हूँ म्हणा लागलोय आणि माझं सगळं हूँ येणार आहे. ನೋಡ್ರಿ, 2 ಬನಾನ ಹಿಂಗೆ ತೆಗೆದ ಇದ್ರೊಳಗೆ ಸಣ್ಣ ಸಣ್ಣದು ಇನ್ನೊಂದು ಬನಾನ ಹಾಕೊಂಡು ನಿಲ್ಲ ಮಮ್ಮಿ ಮತ್ತೊಂದು ತಗೊಂಡ आता ಎರಡು ಸಾಕು ತಗೋ. ತಿಂತೇನು? ಎಲ್ಲಿ ತೋರಿಸತ್ತಿ? ಇಲ್ಲಿ हां, कुकर कॅमेरामॅन दाखव. इधर दिखाओ. आता तुझं तोंड दाखव. नको नुसतं केळीचं एवढंच काढा. ಈಗ ಏನು ಹಾಕಿದನ್ನ ಬಾಳೆಕಾಯಿ ಮತ್ತು ಹಾಲು ಹಾಕಿದ್ದಾನೆ. ಈಗ ಏನು ಹಾಕಿದ್ರು ಪೂರ್ತಿ ಹಾಕ್ತಾನೆ. सगळं ಪ್ಯಾಕೆಟ್ घालायचं. ಎಲ್ಲ. ಹಾಂ, ಓಟ್ಸ್, ರೋಸ್ಟೆಡ್ ಓಟ್ಸ್. ಈಗ ಇದನ್ನು ಮಿಕ್ಸ್ ಮಾಡೋದು. तुझं तोंडाचं पण घेऊ. ಕೊತ್ತಂಬರಿ. ಸೊ ಹಿಂಗೆ ಮಿಕ್ಸ್ ಮಾಡಿದ್ರಿ. ಈಗ ಇದ್ರೊಳಗೆ ಸ್ವಲ್ಪ ಹನಿ ಅಂದ್ರೆ ಜೇನುತುಪ್ಪ ಒಂದಿಷ್ಟು ಹಾಕ್ಬೋದು. सगळंच म्हटलंस की रे. ಈಗ ಜರ ಈಗ ನಮ್ದು ಬ್ರೇಕ್ಫಾಸ್ಟ್ ರೆಡಿ ಐತಿ. ಆಮೇಲೆ ರೆಡಿ ಇಲ್ಲ. ಈಗ ಇದನ್ನು ಫ್ರಿಜ್ನಾಗ ಇಡೋಣ. ಬೇರೆ ಮಮ್ಮಿ ಈ ಕಡೆ ಬೇರೆ ಕ್ಯಾಮ್ರಾ ತೋರಿಸ್ರಿ. ಕ್ಯಾಮ್ರಾಮನ್ ಭಾರಿ ಇದಾರೆ. ಇದು ನಮ್ಮ ಫ್ರಿಜ್ ಐತಿ. ಫ್ರಿಜ್ನಾಗ ಇಡೋಣ. ಇದು ಹಾಂ, ಆಯ್ತು ರೀ ಗೈಸ್, ನಮ್ದು ಈಗ ನಾಷ್ಟ ರೆಡಿ ಆಗ್ತೈತಿ. ಒಂದು 10 ನಿಮಿಷ ವೇಟ್ ಮಾಡಿ, 10 ಇಲ್ಲ, ಒಂದು 30 ನಿಮಿಷ ವೇಟ್ ಮಾಡೋದು. ಫುಲ್ ಗಾರ ಆಗಲಿ, ಆಮೇಲೆ ನಾಷ್ಟ ಮಾಡೋದ. ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ನಮ್ಮ ಮಮ್ಮಿಗೂ ನಮ್ದು ಯೂಟ್ಯೂಬ್ ಚಾನಲ್ನ ರಿವೀಲ್ ಮಾಡಿದ್ದಾನೆ ಫೈನಲಿ. 342 ಸಬ್ಸ್ಕ್ರೈಬರ್, ದೀಪಕ್ ಜಾಧವ್ ವ್ಲಾಗ್ಸ್. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈಗ ತೋರಿಸ್ತೇನೆ ಮಮ್ಮಿಗೆ ಚಾನಲ್. लाईक हो मम्मी, हे माझं चॅनल आहे दीपक जाधव व्लॉग्स. इथं जाऊन
ಸೊ ಗೈಸ್ ಫೈನಲಿ ಈಗ ಚಾನಲ್ ಓಪನ್ ಮಾಡಿ ಕೊಟ್ಟಿದ್ದಾನೆ. ಈಗ ಹಚ್ಚನು ವಿಡಿಯೋನ ಮಮ್ಮಿಗೆ ತೋರಿಸ್ತಾನೆ. ಮಮ್ಮಿ ಇದು ನಂದು ಚಾನಲ್ ಐತಿ, ವಿಡಿಯೋ ನೋಡು ಬರ್ತವೆ. ಸೊ ಗೈಸ್ ದಿಸ್ ಈಸ್ ಮೈ ಯೂಟ್ಯೂಬ್ ಚಾನಲ್. ನೀ ಏನಿಲ್ಲ ಈಗ ವಿಡಿಯೋ ಅಟ್ಟು ನೋಡೋದು ಮಾಡ. ಈಗೆಲ್ಲ ವಡಾಪಾವ್ ಅಂಗಡಿಗೆ ಮೆಣಸಿಕಾಯ್ದು ಎಲ್ಲ ಮುರಿದಿಡತ್ತಾರು. ಸೊ ಯೂಟ್ಯೂಬ್ ಚಾನಲ್ ಹಂಗೆ ನೋಡ್ತಾರು. ಸೊ ನೀವು ಎಲ್ಲರೂ ಚಾನಲ್ನ ನೋಡ್ರಿ ಗೈಸ್. ಓಕೆ ಗೈಸ್, ಈಗ ನಂತರ ನಾಷ್ಟ ರೆಡಿ ಆಗಿದೆ. 30 ಮಿನಿಟ್ಸ್ ಆಗೈತಿ. ಸೊ ಬನ್ನಿ ಓಪನ್ ಮಾಡೋಣ ನಾಷ್ಟ. ಸೊ ನೋಡ್ರಿ ಇಷ್ಟ ಫ್ರೀಜ್ದಾಗ ಇಟ್ಟು ಗಾರ ಆಗೈತಿ. ನಾಷ್ಟ ಮಾಡೋಣ, ಮಸ್ತ್ ಹತ್ತೈತಿ. ಸೊ ದಿಸ್ ಈಸ್ ಅ ಹೆಲ್ತಿ ನಾಷ್ಟ ಗೈಸ್. ನೀವು ಮಾಡ್ಕೊಂಡು ತಿನ್ರಿ, ಮಸ್ತ್ ಹತ್ತೈತಿ. ಇದೆಲ್ಲ ಅವಾಯ್ಡ್ ಮಾಡಿರಿ, ಹಿಂಗೆ ಇರ್ತಿತ್ತು ನಮ್ಮ ಮನ್ಯಾಗ. ಸೊ ಹೇಗೆ ಗೈಸ್, ಈಗ ನಾನು ನಾಷ್ಟದ ಮಾಡಿ ಎಲ್ಲ ಹೊಂಟಿದ್ದೆನು. ಆಮೇಲೆ ನಮ್ಮ ಕಾಕ ಬಂದು ನೋಡ್ರಿ. ಕಾಕ ಎಲ್ಲಿ ಹೋಗಿದ್ದೆ? ಖರೇ ಹೇಳ, ಎಲ್ಲಿ ಹೋಗಿದ್ದೆ? समझ रहे हो आप समझ रहे हो? ದವಾಖಾನೆ ಹೋಗಿದ್ದೆ. ಮತ್ತೇನು ತೊಗೊಂಬಂದು? ದವಾಖಾನೆ ಅಂತ ಹೇಳಿ ಏನೇನೋ ಹಂಪಲ್ಲ ತಿಂದಿದ್ದಾನು. ಡಾಕ್ಟರ್ಗಳು ಕೊಟ್ಟು ಕಳ್ಸಿದಾರು. ಇವಂಗ ಎಷ್ಟು ಹೇಳಿದ್ರಿಪ್ಪ? ಏನು ತಂದದು? ದವಾ ಊರಿ ನಮ್ಮ ಕಾಕಾಗ ಊರಿಗೆ ಬಂದಿದ್ದು. ಇಂಗ್ಲೀಷ್ ಡಾಕ್ಟರ್ ತಿಳಿಯಂಗಿಲ್ಲ ಹಿಡಿ. ಬಟ್ ಊರಿಗೆ ಬಂದಿದ್ದು ಆರಾಮಿದೆ ಈಗ. ಕಂಬರ್ ದುಕಾಲೆ ನಮ್ಮ ಕಾಕಾದ ಕಂಬರ್ ದುಕಾಲೆ. ನಾಳೆ ವಿಡಿಯೋದ ಹಾಕಿದ ನೋಡೋಕೆ ನಿನ್ನ ಕಂಬರ್ ದುಕಾಲೆ ಗೊತ್ತೈತಿ. ಸೊ ಹೇಗಾಯ್ಸ್, ಈಗ ಫೈನಲಿ ನಾಷ್ಟದು ಎಲ್ಲ ಆಗೈತಿ. ಆ್ಯಂಡ್ ಮಮ್ಮಿಗೂ ಇವತ್ತು ಫೈನಲಿ ನಂದು ಯೂಟ್ಯೂಬ್ ಚಾನಲ್ ಯಾವುದೈತಿ ಅಂತ ಹೇಳ್ಕೊಟ್ಟಿನೋ ಎಲ್ಲ ವೀಡಿಯೋ ನೋಡ್ಕೊತ ಕೂತಾರು. ಸೊ ಫೈನಲಿ ರಿವೀಲ್ ಮಾಡಿದೆ ನನ್ನ ಚಾನಲ್ನ. ಸೊ ಯಾರು ಚಿಕ್ಕೋಡಿಂದ ನೋಡಿದ್ರಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ಈಗ ಟೈಮ್ 11:30 ಆಗೈತಿ. ನನ್ನ ಸ್ಟೇಟಸ್ ಕಾಲ್ ಐತಿ. ಸೊ ಅದನ್ನು ಅಟೆಂಡ್ ಆಗ್ತೇನೋ, ಆಮೇಲೆ ನನ್ನ ವರ್ಕ್ ಸ್ಟಾರ್ಟ್ ಆಗ್ತೈತಿ. ನಡ್ರಿ ಈಗ ಸ್ವಲ್ಪ ಕೆಲಸ ಮಾಡೋಣ ಅಂತ. ಸೊ ಗೈಸ್, ಈಗ ಟೈಮ್ ಆಗಿತ್ತು 5:30 ಆ್ಯಂಡ್ ಲಾಗೌಟ್ ಆಗಿದ್ದೇನೆ ಈಗ ಆ್ಯಕ್ಚುಲಿ. ಆಮೇಲೆ ಮತ್ತೆ ಬಂದ ಲಾಗಿನ್ ಆಗಬೇಕು. ಸೊ ಈಗ ಎಲ್ಲಿಗೆ ಏನಂದ್ರೆ ನಮ್ಮ ವಡಾಪಾವ್ ಶಾಪ್ ಹೊಂಟಿದ್ದೇನೆ. ಸೊ ಇವತ್ತಿಂದ ಕಂಟಿನ್ಯೂ ಮೇ ಬಿ ಗೊತ್ತಿಲ್ಲ 2 ದಿವಸ ತನಕ ನಾನು ಸಂಜೆಗೆ ಶಾಪ್ ಹೋಗಬೇಕು. ಯಾಕಂದರೆ ನಮ್ಮ ಕಾಕನ ಮಗ ಪಿಂಟು ಇದ್ದವ ರೆಸ್ಟ್ ತೊಗೋಬೇಕು. ಅವ್ನು ಸ್ವಲ್ಪ ಬೆನ್ನಿಗೆ ನೋವಾಗೈತಿ. ಸೊ ಅದಕ್ಕೆ ರೆಸ್ಟ್ ಮಾಡತ್ತ. ಸೊ ಇವತ್ತಿಂದ ನಾನೇ ಶಾಪ್ ಹೋಗ್ಬೇಕು ರೀ. ಸೊ ಬನ್ನಿ ಶಾಪ್ ಹೋಗೋಣ. ಆ್ಯಂಡ್ ಲಾಗ್ ಅಷ್ಟೇನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅನ್ಸುತ್ತೆ. ಯಾವಾಗಲೂ ಇರ್ತೇನೆ ನಾನು ಮಾಡ್ತೇನೆ. ಆ್ಯಂಡ್ ಯಾ ಗೈಸ್, ಲೆಟ್ಸ್ ಗೋ ಟು ದಿ ವಡಾಪಾವ್ ಶಾಪ್. 2000 years later. ಸೊ ಗೈಸ್, ಇದು ನಮ್ಮ ಮನೆಗೆ ಬರುವ ಹಾದಿ ಐತಿ. ಅಂಬೇಡ್ಕರ್ ನಗರ್ 5th ಕ್ರಾಸ. ಸೊ ನೋಡ್ರಿ ಗೈಸ್, ಈಗ ಕಬ್ಬಿನ ಹಾಲು ಆರ್ಡರ್ ಮಾಡಿದೆವು. ಅಲ್ಲಿಂದ 3 ಗ್ಲಾಸ್ ತೊಗೊಂಡು ಬರತ್ತಾರು. ಸೊ ಇನ್ನು ರಾಜು ಇದ, ಅಲ್ಲಿ ನಮ್ಮ ತಮ್ಮ ಇದ, ಇದು ನಮ್ಮ ಅಂಗಡಿ ಐತಿ. ಈಗ ನಮ್ದು ಬರ್ತೈತಿ 5 ಮಿನಿಟ್ ಇಷ್ಟಾಗ 5 ಮಿನಿಟ್ ಅಂದ್ರೆ 10 ನಿಮಿಷ ಐತಿಲ್ಲ ಬರತ್ತಿಲ್ಲ. ಅಲ್ಲಿ ಸೂರಜ್ ಇದ, RCB ಕ್ರಿಕೆಟ್ ನೋಡ್ತಾ ಇದ್ವಿ. ಅಲ್ಲೊಬ್ಬ ಹುಡುಗ ಇದ್ದಾನೆ ಮೆಡಿಕಲ್ದಾಗ. ಅವಾಗ ನೋಡು ನಾವು ಕರ್ಕೊಂಡು ಬರ್ತೇವೆ. ಬಂದು ಹುಲಿ ಬಂದು ಮತ್ತೊಬ್ಬರ ಮಾಲಕರು ಬರತ್ತಾರ. ಯಾವ್ದು ಸೇವಾ ಸದನ ಹಾಸ್ಪಿಟಲ್ ಮಾಲಕ್ ಬರ್ತಿದ್ದಾರೆ. ಅವಂಗ 4 ಗ್ಲಾಸ್ ಜ್ಯೂಸ್ ಹೇಳ್ಬೇಕಿತ್ತು. ಸೊ ಈಗ RCB ಮ್ಯಾಚ್ ಹತ್ತೈತಿ, ಎಲ್ಲರೂ ನೋಡತ್ತೇವು. ಎಲ್ಲಕ್ಕೆಲ್ಲ RCB ಫ್ಯಾನ್ಸ್ ಇದ್ದಾರು. ಎಷ್ಟು ಸ್ಕೋರ್ ಅದಪ್ಪ? ಅನಿ ಗಿರಾಗ ಅಲ್ಲಿ ಹೋಗ್ತಿದ್ವಿ. ನಮ್ಮದು ಜ್ಯೂಸಿಗೆ ಬರಂಗಿಲ್ಲ. ಲಾಂಗ್ ಬ್ಲಾಕರ್ ಅಲ್ಲ ಸರ್ ಗೈಸ್. ಈಗ ನಮ್ಮ ಮತ್ತೊಬ್ಬ ಹುಡುಗ ಬರ್ತಾ ಇದೆ, ನಮ್ಮ ಕಾಕನ ಹುಡುಗ ಸಂಕೇತ್ ಜಾಧವ್ ಅಂತ ಬರ್ತಾ ಇದ್ದಾನೆ. ಬರತ್ತರಿ ಈಗ ಎಷ್ಟು ಕಬ್ಬಿನ ಜ್ಯೂಸ್ನಾಗ 5 ಗ್ಲಾಸ್ ಮಾಡೋದು. ಇನ್ನು ಗುಪ್ತವಾಗಿ ಮಾತಾಡೋಕ್ಕಾಗಿದ್ದು ಆದರೆ ಹೋಗ್ತಾ ಇದ್ದಾರೆ. ಈಗ ಗಾಯ್ಸ್ ಭಾಳ ಚಾಲೂ ಇದ್ದಾರೆ, ಸೀಕ್ರೆಟ್ ಮಾತಾಡ್ತಾರೆ.
ಒಂದು ಲೀಟ್ರ್ ಕಬ್ಬಿನ ಹಾಲು ಜ್ಯೂಸ್ ತೊಗೊಂಬಂದೇವಿ ಈಗ. ಸೊ ಇದ್ರೊಳಗೆ ಬಾಯ್ ಮಾಡೋದೈತಿ, ಅದು ಕನ್ಕೊಂಡಿದ 4 ಗ್ಲಾಸ್ ಹೇಳಿದ್ದು. ಸೊ ಕುಡಿಯೋನು ಥಂಡ ಬಿಸಿಲಾಗ ಮಸ್ತ್ ಬಿಸಿಲಾಗಲ್ಲ ಕತ್ತಲಾಗ ಮಸ್ತ್ ಹತ್ತಿತ್ತೀನಿ. ಸೊ ಗೈಸ್ ಫೈನಲಿ ಎಲ್ಲರಿಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿದ್ದಾರೆ ಈಗ. ಸೊ ಈಗ ಎಲ್ಲರೂ ಮ್ಯಾಚ್ ನೋಡಕ್ಕೆ IPL ಮ್ಯಾಚ್ RCB ವರ್ಸಸ್ LHC ಲಕ್ನೋ ಜೈಂಟ್ಸ್. कौन है ये लोग कहाँ से आते हैं ಈಗೆಲ್ಲ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿದೆ ನಮ್ದು ಚಾನಲ್ಗೆ. ಸೊ ಗಾಯ್ಸ್ ಈಗ ಫೈನಲಿ ಅಂಗಡಿ ಬಂದ್ ಮಾಡತ್ತೇವ್ರಿ. ಎಲ್ಲ ನಮ್ಮ ಬ್ರದರ್ಸ್ ಇದ್ದಾರೆ ಇವರೆಲ್ಲ. ಸೊ ನಮ್ಮ ತಮ್ಮರ ಅವ್ರೀಗ ಬಾಂಡಿ ತೊಳ್ಯತ್ತ, ನಾನು ಬಾಂಡಿ ತೊಳಿಬೇಕು. ಆ್ಯಂಡ್ ಈಗ ಶಾಪ್ ಕ್ಲೋಸ್ ಮಾಡತ್ತೇವು. ಆ್ಯಂಡ್ ಇಲ್ಲಿ ಮ್ಯಾಚ್ ನಡೆದೈತಿ RCB ವರ್ಸಸ್ LHC. ವಿಕೆಟ್ ಬಿತ್ತು, ಔಟ್. ಸೊ ಗೈಸ್ ಫೈನಲ್ ಈಗ ಅಂಗಡಿ ಬಂದ್ ಮಾಡ್ತೇವೆ, ಆಮೇಲೆ ಮನೆ ಊಟ ಮಾಡ್ತೇವೆ. ಸೊ ಮುಂದಿನ ಫೈನಲಿ ರೂಮಿಗೆ ಬಂದಿದ್ದೇನು. ಶಾಪಿಂದ ಎಲ್ಲ ಕ್ಲೋಸ್ ಮಾಡ್ಕೊಂಡ ಬಾಂಡಿ ತಿಕ್ಕಿ, ಆಮೇಲೆ ಫಿಲಮ್ಮಾಗ ಜರ ಕ್ಲೋಸ್ ಮಾಡಕ್ಕೆ ಹೇಳಿ ನಾ ಬಂದೀನಿ ಲೌಕರ. ಎಷ್ಟು ಗಂಟೆಗೆ ಅಂದ್ರೆ 10:30 ಅಂದ್ರೆ ಬಂದೀನಿ ರೀ. ಯಾಕಂದ್ರೆ ನಮ್ದು ವರ್ಕ್ ಸ್ಟಾರ್ಟ್ ಇದ್ದಿಲ್ಲ. ಸೊ ಸಂಜೆಗೆ 5 ಗಂಟೆಗೆ ಅಂದ್ರೆ ಲಾಗೌಟ್ ಆಗತ್ತೆ ಮತ್ತು. ಸೊ ಗೈಸ್ ಈಗ ಟೈಮ್ 11:30 ಆಗೈತಿ. ಸೊ ಈಗ ಮಲ್ಕೋತೇನು, ವರ್ಕ್ ಭಾಳ ಐತ್ರಿ ಗೈಸ್. ಸೊ ಈಗ ತೆಳಗೆ ಹೋಗಿ ಊಟದು ಮಾಡ್ತೇನೆ. ಕೆಟ್ಟ ವರ್ಕ್ ಮಾಡಿ ಸಾಕಾಗಿತ್ತು ಈಗ. ತೆಳಗೆ ಊಟದು ಮಾಡ್ತೇನೆ, ನಾನು ಮಲ್ಕೊಂಡ್ಬಿಡ್ತೇನೆ. ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತೇನೆ. ಆ್ಯಂಡ್ ಐ ಹೋಪ್ ನಿಮಗೆ ಇದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ದೀಪಕ್ ಟ್ರಾವೆಲ್ ವ್ಲಾಗ್ಸ್ಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಓಕೆ ಬಾಯ್. ठोक दीजिए महाकाल का ठोक लीजिए 5,000 लौटे दिख जाना चाहिए। ये 4,000 के लिए मैं यहाँ पे नहीं खड़ा हूँ।